ಇವತ್ತು ಎಲ್ಲೆಡೆ ಚರ್ಚೆ ಆಗ್ತಾ ಇರೋದು ಜೊತೆಗೆ ಎಲ್ಲೆಡೆ ವೈರಲ್ ಆಗ್ತಾ ಇರೋ ವಿಷಯ ಅಂತ ಅಂದ್ರೆ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಎದುರಾಬದ್ರಾದ್ರೂ ಕೂಡ ಮುಖಾಮುಖಿಯಾದ್ರೂ ಒಬ್ರಿಗೊಬ್ರು ಮುಖ ನೋಡಲ್ಲ, ಮಾತನಾಡ್ಸಲ್ಲ. ಈ ದೃಶ್ಯ ಏನಿದೆ ಎಲ್ಲರ ಗಮನ ಸೆಳೆದಿದೆ. ಮುಖ ನೋಡದೆ ಸಿಎಂ ಮತ್ತು ಕುಮಾರಸ್ವಾಮಿ ಅವರು ಕೂಡ ಹೋಗಿದ್ದಾರೆ. ಮುಖ ನೋಡದೆ ಒಬ್ರಿಗೊಬ್ರು ಎದುರಾಬೆದ್ರಾದ್ರೂ ಕೂಡ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅವರು ಮಾತನಾಡಿಸದೆ ತಿರ್ಕೊಂಡು ಹೋಗಿದ್ದಾರೆ. ಇದು ನಡೆದದ್ದು ವಿಧಾನಸೌಧದ ಪಡಸಾಲೆಯಲ್ಲಿ. ಲೋಕಸಭಾ ಚುನಾವಣೆಯ ಪ್ರಚಾರದ ನಂತರದಲ್ಲಿ ಮತ್ತಷ್ಟು ಮುನಿಸು ಮುಂದುವರೆದ ಹಾಗೆ ಕಾಣಿಸ್ತಾ ಇದೆ. ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ನೋಡಿ ಅಲ್ಲಿ ದೃಶ್ಯದಲ್ಲಿ ಯಾರೊಬ್ರು ಕೂಡ ಮಾತನಾಡಲ್ಲ, ರಿಯಾಕ್ಟ್ ಮಾಡಲ್ಲ. ಕುಮಾರಸ್ವಾಮಿ ಅವರು ನೋಡಿ ನೋಡ್ಲಿಲ್ವೇನೋ ಅನ್ನೋ ಹತ್ರ ಹೋಗಿದ್ದು. ಸಿದ್ದರಾಮಯ್ಯನವರು ಕೂಡ ಹಾಗೆ ತಿರ್ಕೊಂಡ್ರು ಅವ್ರು ಬರ್ತಿದ್ದ ಹಾಗೆ. ಓಕೆ, ಇಲ್ಲಿ ನೋಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಅಲ್ಲಿ ಎದುರಿಗೆ ಬಂದರು ಕುಮಾರಸ್ವಾಮಿ ಅವರು. ಎದುರಾಬದ್ರ ಆದರೂ ಕೂಡ ಸಾಮಾನ್ಯವಾಗಿ ರಾಜಕಾರಣ ಇತ್ಯಾದಿ ಎಲ್ಲವೂ ಕೂಡ ಪಕ್ಕಕ್ಕಿಟ್ಟು ಒಂದು ಸೌಜನ್ಯಕ್ಕಾದರೂ ಹಲೋ ಅಂತಾರೆ, ಮಾತನಾಡ್ತಾರೆ, ಹೇಗಿದ್ದೀರಾ ಅಂತ ವಿಚಾರಿಸ್ಕೊಳ್ತಾರೆ. ಆದರೆ ಇದು ಈ ಚುನಾವಣೆ ಮುಗಿದ ನಂತರದಲ್ಲಿ ಇನ್ನಷ್ಟು ಫೈಟ್ ಮುಂದುವರಿತಿರೋ ಹಾಗೆ ಕಾಣಿಸ್ತಾ ಇದೆ. ಅದರ ಪರಿಣಾಮ ಮುಖಾಮುಖಿ ನೋಡಿದ್ರು ಒಬ್ರಿಗೊಬ್ರು ಮಾತನೇ ಆಡಿಸ್ಲಿಲ್ಲ. ನೋಡಿದ್ರೂ ನೋಡದೇ ಇರೋ ಹಾಗೆ ಹೋದಂತಹ ಒಂದು ನಡೆ ಏನಿದೆ ಎರಡೂ ಕಡೆಯಲ್ಲೂ, ಸಿದ್ದರಾಮಯ್ಯನವರ ವಿಷಯದಲ್ಲಾಗಿರಬಹುದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಷಯದಲ್ಲಾಗಿರಬಹುದು, ಒಂದೇ ಸ್ಟ್ಯಾಂಡ್ ಕುಮಾರಸ್ವಾಮಿ ಅವ್ರದ್ದು. ಇವ್ರು ಯಾರನ್ನೂ ಮಾತನಾಡಿಸಬಾರ್ದು ಅಂತ. ಒಂದು ಕಡೆಯಲ್ಲಿ ಅವರ ಕುಟುಂಬವನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಕೋಪ, ಮಗದೊಂದು ಕಡೆಯಲ್ಲಿ ನಮ್ಮ ಪಕ್ಷವನ್ನೇ ಮುಗಿಸ್ಬೇಕು ಅನ್ನುವಂತಹ ಒಂದು ಹಿನ್ನೆಲೆಯನ್ನ ಹೊಂದಿದ್ದಾರೆ ಅಂತ. ಇದೆಲ್ಲವೂ ಕೂಡ ಈ ಮುನಿಸಿಗೆ ಕಾರಣ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ. ಸಿಎಂ ಮತ್ತು ಡಿಸಿಎಂ ಇವತ್ತು ಕುಮಾರಸ್ವಾಮಿ ಅವ್ರನ್ನ ಎದುರಾಬದ್ರ ನೋಡಿದ್ರು, ಆದ್ರೂ ಕೂಡ ಒಬ್ರಿಗೊಬ್ರು ಮಾತನೂ ಆಡ್ಲಿಲ್ಲ, ಒಂದು ಸ್ಮೈಲು ಕೊಡ್ಲಿಲ್ಲ. ರಾಜಕಾರಣದಲ್ಲಿ ಎಂಥದ್ದೇ ರಾಜಕೀಯ ಇದ್ರೂ ಪಕ್ಕಕ್ಕಿಟ್ಟು ಬಿಡ್ತಾರೆ, ಬಟ್ ಇದನ್ನು ಮೀರಿದಂತಹ ಕೋಪ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಲ್ವಾ? ಇದ್ರ ಜೊತೆ ಒಂದು ಸ್ಪಷ್ಟ, ಈ ರೀತಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಮಾಡಿಕೊಂಡು ರಾಜಕೀಯ ಜಿದ್ದಾಜಿದ್ದಿ ನಡೀತಿದ್ದ ಸಂದರ್ಭದಲ್ಲಿ ಎದುರುಗಡೆ ಸಿಕ್ಕಿದಾಗ ಮಾತನಾಡಿದಂಥದ್ದು, ಅಧಿವೇಶನಗಳಲ್ಲಿ ಮಾತನಾಡುವಂಥದ್ದು ಸಾಕಷ್ಟು ಬೆಳವಣಿಗೆಗಳು ರಾಜ್ಯದಲ್ಲಿದೆ. ಕೆಲವು ರಾಜ್ಯಗಳಿಗೆ ಹೋಲಿಸಿದ್ರೆ ರಾಜ್ಯದಲ್ಲಿ ಅಂತ ಜಿದ್ದಾಜಿದ್ದಿನ ರಾಜಕಾರಣ ಇದೆ ಅಂತ ಅನ್ಸಲ್ಲ. ಆದ್ರೆ ಇವತ್ತಿನ ಬೆಳವಣಿಗೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಆದ ನಂತರದಲ್ಲಿ ನಡೆದಂತಹ ಕೆಲವು ಆರೋಪ ಪ್ರತ್ಯಾರೋಪ, ರೇವಣ್ಣ ಅವರ ಬಂಧನ, ಇವೆಲ್ಲ ಆದ ನಂತರದಲ್ಲಿ ಬಹುಶಃ ಮೊದಲ ಬಾರಿಗೆ ಸಿಎಂ ಡಿಸಿಎಂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಮುಖಾಮುಖಿಯಾದಂತೆ ಕಾಣಿಸ್ತಾ ಇದೆ. ಆದ್ರೆ ಈ ಮುಖಾಮುಖಿಯಲ್ಲಿ ಒಂದು ಸಹಜವಾದ ಒಂದು ಕರ್ಟಸಿ ರಿಯಾಕ್ಷನ್ಗಳು ಕೂಡ ಇರ್ಲಿಲ್ಲ ಅನ್ನುವಂಥದ್ದು. ಹಾಗೆ ನೋಡೋಕೆ ಡಿಕೆ ಶಿವಕುಮಾರ್ ಅಂತ ಕುಮಾರಸ್ವಾಮಿ ಅವರ ಕಡೆ ಮುಖದ ಕಡೆ ನೋಡಿದ್ರು ಕೂಡ ಅವ್ರು ನೋಡ್ಲಿಲ್ಲ. ಮೊದಲು ಸಿಎಂ ಬರ್ತಾರೆ ಆಗ್ಲೂ ಕೂಡ ರಿಯಾಕ್ಷನ್ ಇರಲಿಲ್ಲ. HK ಪಾಟೀಲ್ ಕಡೆಗೆ ಒಂದು ಸ್ಮೈಲು ಅಥವಾ ಒಂದು ಕೈಯನ್ನು ವಿಶ್ ಮಾಡುವಂತ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡದಂತೆ ಕಾಣಿಸ್ತು. ಅಂದ್ರೆ ಇಡೀ ರಾಜಕೀಯವಾಗಿ ಇಡೀ ಎಪಿಸೋಡ್ ಪಡೆದಂತ ತಿರುವು ನಂತರ ಆನಂತರ ಪರಸ್ಪರ ಮಾಡಿಕೊಂಡಿರುವಂತಹ ಆರೋಪ ಪ್ರತ್ಯಾರೋಪಗಳ ನಡುವೆ ಸಂಪೂರ್ಣವಾಗಿ ಒಬ್ಬರೊಬ್ಬರು ಮಾತನಾಡಿಸದ ಹಂತಕ್ಕೆ ಮುನಿಸು ಬಂದು ನಿಂತಿದ್ಯಾ ಅನ್ನುವಂತ ರೀತಿಯಲ್ಲಿದೆ ಎಲ್ಲ ಬೆಳವಣಿಗೆಗಳು ಕೂಡ. ದಿವ್ಯಾ ಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ನಮ್ಮ ಪ್ರತಿನಿಧಿ ಹೇಳ್ತಿದ್ದ ಹಾಗೆ ಕರ್ನಾಟಕದ ರಾಜಕಾರಣದಲ್ಲಿ ಎಂಥದ್ದೇ ಕೋಪ ಮುನಿಸು ಇದ್ರೂ ಕೂಡ ಎದುರಾಬದ್ರ ಆದಾಗ ಸೌಜನ್ಯಕ್ಕಾದ್ರೂ ರಿಯಾಕ್ಟ್ ಮಾಡ್ತಾರೆ. ಆದರೆ ಇವರಿಬ್ಬರ ನಡವಳಿಕೆಗಳನ್ನ ಗಮನಿಸ್ತಾ ಇದ್ರೆ ಈ ಕೋಪ ಲಾಂಗ್ ಟರ್ಮ್ ಇರೋ ಹಾಗೆ ಕಾಣಿಸ್ತಾ ಇದೆ. ಅದು ಈಗಷ್ಟೇ ಆರಂಭವಾಗಿದೆ.